ನಟ ದರ್ಶನ್ ಷರತ್ತುಬದ್ಧ ಜಾಮೀನನ್ನು ಪಡೆದು ಹೊರಬಂದಿದ್ದಾರೆ. ಟೆಂಪಲ್ ರನ್ ಅನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಜಾಮೀನನ್ನು ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿ ವಿಚಾರ. ಪೊಲೀಸರ ಮೇಲ್ಮನವಿ ಅರ್ಜಿ ವಿಚಾರಣೆಗೆ ಡೇಟ್ ಫಿಕ್ಸ್ ಆಗಿದೆ. ಜನವರಿ 24ರಂದು ಮೇಲ್ಮನವಿಯ ಅರ್ಜಿಯನ್ನ ವಿಚಾರಣೆಯನ್ನು ಕೈಗೆತ್ತಿಕೊಳ್ತಾ ಇದೆ ಸುಪ್ರೀಂ ಕೋರ್ಟ್. 7 ಆರೋಪಿಗಳ ಜಾಮೀನನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆ. ದರ್ಶನ್, ಪವಿತ್ರ ಸೇರಿ 7 ಜನ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿತ್ತು. ಅವರಿಗೆ ಜಾಮೀನು ಕೊಟ್ಟಿರುವಂತಹ ನಡೆಯನ್ನು ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಮನವಿಯನ್ನು ಮಾಡಿಕೊಂಡಿದ್ರು. ಈಗ ಡೇಟ್ ಫಿಕ್ಸ್ ಆಗಿರುವಂಥದ್ದು ಜನವರಿ 24ನೇ ತಾರೀಕು. 7 ಆರೋಪಿಗಳ ಜಾಮೀನನ್ನು ಪ್ರಶ್ನಿಸಿ ತನಿಖಾಧಿಕಾರಿಗಳು ಸಲ್ಲಿಸಿರುವಂತಹ ಮೇಲ್ಮನವಿ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಳ್ತಾ ಇದೆ. ಅಲ್ಲಾಗುವಂತಹ ಬೆಳವಣಿಗೆಗಳು ಸಹಜವಾಗಿಯೇ ಕುತೂಹಲ ಕಾರಣವಾಗ್ತಾ ಇದೆ. ಮತ್ತೆ ಈ 7 ಜನ ಆರೋಪಿಗಳು ಮತ್ತೊಂದು ಸುತ್ತಿನ ಮತ್ತೊಂದು ಹಂತದ ಕಾನೂನು ಸಂಘರ್ಷವನ್ನು ಕೂಡ ಮಾಡಬೇಕಾಗುತ್ತೆ. ಈಗಾಗಲೇ ದರ್ಶನ್ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಪವಿತ್ರ ಟೆಂಪಲ್ ರನ್ಗಾಗಿ ಕೋರ್ಟ್ನ ಮನವಿಯನ್ನು ಕೇಳಿಕೊಂಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಅವರ ಜಾಮೀನನ್ನು ರದ್ದು ಮಾಡಬೇಕು. ಅವರ ಮೇಲೆ ಕೇಳಿ ಬಂದಿರುವಂತಹದ್ದು ಕೊಲೆ ಪ್ರಕರಣ. ಹಾಗಾಗಿ ದರ್ಶನ್ ಸೇರಿ 7 ಜನ ಆರೋಪಿಗಳ ಜಾಮೀನು ರದ್ದತಿ ಮಾಡಬೇಕು ಅಂಥೇಳಿ ಮನವಿ ಸಲ್ಲಿಸಿರುವಂಥದ್ದು.